ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ನಿಫ್ಟಿಯ ಇವತ್ತಿನ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಂದು ಶುಕ್ರವಾರ, 16ನೇ ತಾರೀಕು ಜನವರಿ, ಶುಕ್ರವಾರ. ಸದ್ಯಕ್ಕೆ ನಿಮಗೆ ಕಾಣಿಸ್ತಾ ಇರೋದಿಲ್ಲಿ ವೀಕ್ಲಿ ಚಾರ್ಟ್. ನಿಫ್ಟಿ ವೀಕ್ಲಿಯಲ್ಲಿ ಒಂದು ಡೋಜಿ ತರ ಕಾಣಿಸ್ತಾ ಇದೆ ಕ್ಯಾಂಡಲ್. ಓಕೆ, ಇದಕ್ಕೆ ನಾನು ಒಂದು ಕೆಲವು ಲೆವೆಲ್ಸ್ಗಳನ್ನ ಹಾಕಿದ್ದೀನಿ. ಅದನ್ನ ಡೇ ಕ್ಯಾಂಡಲ್ಗೆ ಸ್ವಿಚ್ ಮಾಡಿ ನೋಡೋಣ. ಡೇ ಕ್ಯಾಂಡಲ್ ಅಲ್ಲಿ ಇಲ್ಲಿ ಯೆಲ್ಲೋ ಕಲರ್ ಒಂದು ಲೈನ್ ಹಾಕಿದ್ದೀನಲ್ಲ, ಇದು ವೀಕ್ಲಿ ಸಪೋರ್ಟ್. ವಿಕ್ದು ಬಾಟಮ್ಗೆ ಈ ಯೆಲ್ಲೋ ಕಲರ್ ಲೈನ್ ಹಾಕಿದ್ದೀನಿ. ಇದು 25,473 ಅಲ್ಲಿಗೆ ಲೈನ್ ಇದೆ, ಯೆಲ್ಲೋ ಕಲರ್ ಲೈನ್. ಓಕೆ, ನೆಕ್ಸ್ಟ್ ಡೇ ಕ್ಯಾಂಡಲ್ ಅಲ್ಲಿ ನೋಡುವಾಗ 3 ಡೇಸ್ ಬ್ಯಾಕ್ ಬುಲ್ಲಿಶ್ ಆಗಿತ್ತು ಮಾರ್ಕೆಟ್, ಮತ್ತೆ 13ನೇ ತಾರೀಕಿಗೆ ಬೇರಿಶ್ ಆಗಿತ್ತು, ಮತ್ತೆ 14ನೇ ತಾರೀಕಿಗೆ ಸ್ವಲ್ಪ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಈಗ ಲೆವೆಲ್ಸ್ಗಳನ್ನ ಅಬ್ಸರ್ವ್ ಮಾಡೋಣ. 5 ಮಿನಿಟ್ಸ್ಗೆ ಹಾಕೋಣ ಈ ಲೆವೆಲ್ಸ್. ಫೈವ್ ಮಿನಿಟ್ಸ್ನಲ್ಲಿ ನೋಡಿದಾಗ 14ನೇ ತಾರೀಕು ನೋಡೋಣ. 14ನೇ ತಾರೀಕಿಗೆ ಮಾರ್ಕೆಟ್ ನೋಡಿ, ಇದು 0 ಲೆವೆಲ್. ನನ್ನ ಈ ಒಂದು ಲೆವೆಲ್ ಡ್ರಾ ಮಾಡಿದ್ದೀನಿ, ಇದರಲ್ಲಿ 0 ಲೆವೆಲ್. ಓಕೆ, ಈ 0 ಲೆವೆಲ್ನ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಇದು ನಾನು ವೀಕ್ಲಿಯಲ್ಲಿ ನಿಮಿಷ ಇನ್ನು ಎಕ್ಸಾಕ್ಟಾಗಿ ಲೈನ್ನ ಕೂರಿಸ್ತೀನಿ. ವೀಕ್ಲಿ ಸದ್ಯಕ್ಕೆ ಪ್ರೆಸೆಂಟ್ ವೀಕ್ 0 ಲೆವೆಲ್ನ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಇವಾಗ. ಓಕೆ, ಇದನ್ನು 5 ಮಿನಿಟ್ಸಲ್ಲಿ ನೋಡೋಣ. 5 ಮಿನಿಟ್ಸಲ್ಲಿ ನೋಡುವಾಗ ಇದು ಆ್ಯಕ್ಚುಲಿ ಡೇ ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಇರುತ್ತೆ. ಯಾವಾಗ 14ನೇ ತಾರೀಕು ಕ್ಲೋಸಿಂಗ್ ಪ್ರೈಸ್ ಇರುತ್ತೆ ನೋಡಿ. ಇದು ವೀಕ್ಲಿ ಮತ್ತು ವೀಕ್ಲಿಯಲ್ಲಿ ಕ್ಲೋಸಿಂಗ್ ಪ್ರೈಸು ಮತ್ತು ಲಾಸ್ಟ್ ಡೇ ಯಾವುದು ಕ್ಲೋಸಿಂಗ್ ಪ್ರೈಸ್ ಇರುತ್ತೆ ಅದಾಗಿರುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಲೆವೆಲ್ ಬಂದ್ಬಿಟ್ಟು ಲಾಸ್ಟ್ ಡೇ ಕ್ಲೋಸಿಂಗ್ ಪ್ರೈಸು, ಮತ್ತು ಇದು ವೀಕ್ಲಿ ಕ್ಲೋಸಿಂಗ್ ಕೂಡ ಆಗಿರುತ್ತೆ. ಚೆಕ್ ಮಾಡೋಣ. ಓಕೆ, ವೀಕ್ಲಿ ಕ್ಲೋಸಿಂಗ್, ವೀಕ್ಲಿ ಕ್ಯಾಂಡಲ್, ಪ್ರೆಸೆಂಟ್ ವೀಕ್ ಕ್ಯಾಂಡಲ್ದು ಕ್ಲೋಸಿಂಗ್ ಪ್ರೈಸ್ ಮತ್ತು ಲಾಸ್ಟ್ ಡೇ ಕ್ಯಾಂಡಲ್ದು ಕ್ಲೋಸಿಂಗ್ ಪ್ರೈಸ್ ಆಗಿರುತ್ತೆ. ಇದು 0 ಲೆವೆಲ್. ಓಕೆ, ಇಲ್ಲಿಂದ ನೆಕ್ಸ್ಟ್ ಸೆಟ್ಟಿಂಗ್ಸನ್ನು ನೋಡೋಣ. 5 ಮಿನಿಟ್ಸ್ ಆಗಿ ನೋಡೋಣ. ಓಕೆ, 5 ಮಿನಿಟ್ಸಲ್ಲಿ ಈಗ ಇದು ಕ್ಲೋಸಿಂಗ್ ಪ್ರೈಸ್ ಬಂದಿದೆ. ಓಕೆ, ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ಕ್ಲೋಸ್ ಆಗಿರುತ್ತೆ. ಓಕೆ, ಇರಲಿ, ಪರವಾಗಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಡೇಗೆ ಟೋಟಲ್ ತೊಗೊಂಡಿದ್ದೀವಿ ನಾವು. ಈಗ ಇಲ್ಲಿ ಒಂದು ಲೆವೆಲ್ಸ್ಗಳೇನಿದೆ, 25,787, 25,542, ಇದೆರಡು ಲೆವೆಲ್. ಓಕೆ, ಹತ್ತಿರದಲ್ಲಿರೋ ಲೆವೆಲ್ ಇದೇನೆ. ಇಲ್ಲಿ ರಿಜೆಕ್ಷನ್ ಇದೆ, ಮತ್ತು ಇಲ್ಲಿ ನೋಡಿ ಸಪೋರ್ಟ್ ತಗೊಂಡಿದ್ದು 0 ಲೆವೆಲಲ್ಲೇ, ಮತ್ತು ಮಾರ್ಕೆಟ್ 5 ಮಿನಿಟ್ಸಲ್ಲೆಲ್ಲ ಯಾವ ಥರ ಸಪೋರ್ಟ್ ತಗೊಂಡಿದೆ. ಓಕೆ, ಈ ಲೆವೆಲ್ಸ್ಗಳು. ಈಗ ಮಾರ್ಕೆಟು ಡೇ ಲೋ ಬಂದ್ಬಿಟ್ಟಿದ್ದು, ಇದು ಡೇ ಲೋ, ಲಾಸ್ಟ್ ಡೇದು ಲೋ, ಇದು ಹೈ. ಇದು ಓಕೆ, ಈ ಹೈಯಲ್ಲೇ ಒಂದು ಲೆವೆಲ್ಸ್ ಇದೆ, ಮತ್ತು ಲೋಕ್ಕಿಂತ ಕೆಳಗಡೆ ಒಂದು ಲೆವೆಲ್ ಇದೆ. ಮಾರ್ಕೆಟ್ ಇಲ್ಲಿ ಇವತ್ತು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿ. 25,000
667 ಮತ್ತು 25,785, 25,546. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತ ನೋಡೋಣ. ಓಕೆ, ಈ ಲೆವೆಲಿಂದ ಈ ಲೆವೆಲ್ಗೆ ಎಷ್ಟು ಗ್ಯಾಪ್ ಇದೆ ಅಂತ ನೋಡೋಣ. ಸುಮಾರು ಎಷ್ಟಿದು 121. ಓಕೆ, 121 ಪಾಯಿಂಟ್ ಗ್ಯಾಪ್ ಇದೆ. ಓಕೆ, ಹಾಗೇನೆ ಡೌನ್ಗೆ 117 ಗ್ಯಾಪ್ ಇದೆ. ಓಕೆ, ಇಷ್ಟು ದೊಡ್ಡ ರೇಂಜ್ ಇದೆ. ನೋಡೋಣ ಮಾರ್ಕೆಟ್ ಇವತ್ತು ಈ ರೇಂಜಲ್ಲಿ ಏನು ಮಾಡುತ್ತೆ ಅಂತೇಳಿ ಅಬ್ಸರ್ವ್ ಮಾಡಿ. ಇದು ನಿಫ್ಟಿಯ ಲೆವೆಲ್ಸ್ಗಳು. ಓಕೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಯಾವ ಲೆವೆಲ್ ಇದೆ? ಅಪ್ಪರ್ ಸೈಡು 25,872 ಒಂದು ಲೆವೆಲ್ ಇದೆ. ಓಕೆ, ಇಲ್ಲಿ ಓಪನ್ ಇಂಟ್ರೆಸ್ಟ್ ಎಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಈ ವಿಡಿಯೋ ನಿಮಗೆ ಸ್ವಲ್ಪ ಅರ್ಥ ಆಗಿದ್ರೆ ನಾನು ನೆಕ್ಸ್ಟು ಇದಕ್ಕೆ ಓಪನ್ ಇಂಟ್ರೆಸ್ಟು ಆ್ಯಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು 1 ನಿಮಿಷದಲ್ಲಿ ಕೂಡ ನೋಡ್ಬೋದು. 1 ನಿಮಿಷದಲ್ಲಿ ಯಾವ ರೀತಿ ಇದೆ ಅಂತ. 1 ಮಿನಿಟಲ್ಲಿ ಈ ಥರ ಇದೆ. ಓಕೆ, ಇದು ನಂದು ಪರ್ಮನೆಂಟ್ ಸೆಟ್ಟಿಂಗ್ಸು. ಈ ಪರ್ಮನೆಂಟ್ ಸೆಟ್ಟಿಂಗ್ಸನ್ನು ನಾನು ವೀಕ್ಲಿ ಕ್ಯಾಂಡಲ್ ಮತ್ತು ಡೇ ಕ್ಯಾಂಡಲ್ಗೆ ಅಪ್ಲೈ ಮಾಡಿದ್ದೀನಿ. ಇವಾಗ ನೋಡೋಣ ಇವತ್ತು ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಫ್ಟಿ ಅನಾಲಿಸಿಸನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ.